ಇವತ್ತು ಸಿಎಂ ಜೊತೆ ಖಾಸಗಿ ಸಾರಿಗೆ ಮುಖಂಡರ ಸಭೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಭೆ ಆರಂಭ ಆಗಲಿದೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಬೇಡಿಕೆಗೆ ಒತ್ತಾಯಿಸಲಾಗುತ್ತೆ. ಇಂದು ಸಿಎಂ ಜೊತೆ ಖಾಸಗಿ ಸಾರಿಗೆ ಮುಖಂಡರು ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಬೇಡಿಕೆಯ ವಿಚಾರವಾಗಿ ಒತ್ತಾಯ ಮಾಡಲಾಗುತ್ತೆ. ಬಜೆಟ್ನಲ್ಲಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸುವುದಕ್ಕೆ ಈ ಸಭೆ ನಡೆಸಲಾಗ್ತಾ ಇದೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಒತ್ತಾಯಕ್ಕೆ ಪ್ಲಾನ್ ಮಾಡಿದ್ದು ಸದ್ಯದ ಮಟ್ಟಿಗೆ ಈಗ ಬಜೆಟ್ ಅಧಿವೇಶನ ಹತ್ತಿರ ಆಗ್ತಾ ಇದ್ದ ಹಾಗೆ ಎಲ್ಲ ವಲಯದವರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಚಾಲಕರ ಸಂಘದಿಂದ ಏನೇನ್ ಬೇಡಿಕೆ ಇದೆ ಹಾಗಿದ್ರೆ ಸಿದ್ದರಾಮಯ್ಯನವರ ಮುಂದೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಆಗಿದ್ರೆ ಒಂದು ಆಟೋ ಹಾಗೆ ಟ್ಯಾಕ್ಸಿ ಚಾಲಕರ ಬೇಡಿಕೆಯನ್ನ ಕನ್ಸಿಡರ್ ಮಾಡುವ ವಿಚಾರವಾಗಿ ಒತ್ತಾಯ ಮಾಡಲಾಗುತ್ತೆ ಅಂತ. ಇಲ್ಲಿ ಆಟೋ ಟ್ಯಾಕ್ಸಿ ಖಾಸಗಿ ಬಸ್ ಲಾರಿ ಮ್ಯಾಕ್ಸಿ ಕ್ಯಾಬ್ ಗೂಡ್ಸ್ ಚಾಲಕರ ವರ್ಗಕ್ಕೆ ಒಂದು ಅಸಂಘಟಿತ ಚಾಲಕರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು. ಎರಡನೇದು ನಿರುದ್ಯೋಗ ಚಾಲಕರು ಸ್ವಾವಲಂಬಿತರಾಗುವಂತೆ ಮಾಡಬೇಕು. ನೇರ ಸಾಲ ಯೋಜನೆಯ ಅಡಿಯಲ್ಲಿ 95% ಸಾಲವನ್ನ ಕೊಡಬೇಕು. ಐಪೋಥಿಕೇಶನ್ಸ್ ಸಾಲ ನೀಡಬೇಕು. ಇನ್ನು ಆಟೋ ರಿಕ್ಷಾ ಟ್ಯಾಕ್ಸಿ ಗೂಡ್ಸ್ ಆಟೋ ಕೊಡೋದಕ್ಕೆ ಸಾಲ ಕೊಡಬೇಕು. ಸಿಎಂ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳಲ್ಲಿ ಶೇಕಡಾವಾರು ಚಾಲಕರಿಗೆ ಮೀಸಲಿಡಬೇಕು. ನಗರದ 4 ದಿಕ್ಕುಗಳಲ್ಲಿಯೂ ಚಾಲಕರಿಗಾಗಿ ಪ್ರತ್ಯೇಕ ಕಾಲೋನಿಯನ್ನ ಸ್ಥಾಪನೆ ಮಾಡಬೇಕು. ಕರ್ತವ್ಯ ನಿರತರಲ್ಲಿದ್ದಾಗ ಮೃತಪಟ್ಟರೆ 5 ಲಕ್ಷ ರೂಪಾಯಿ ಪರಿಹಾರದ ಹಣವನ್ನ ನೀಡಬೇಕು. ಹೃದಯಾಘಾತದಲ್ಲಿ ಮೃತಪಟ್ಟವರಿಗೆ ಅನ್ವಯವಾಗುವಂತೆ ತಿದ್ದುಪಡಿಯನ್ನ ಮಾಡಬೇಕಿದನ್ನ. ಸರ್ಕಾರದ ವತಿಯಿಂದ ಚಾಲಕರ ದಿನಾಚರಣೆ ಘೋಷಣೆಯನ್ನ ಮಾಡಬೇಕು. ಪ್ರಾಮಾಣಿಕವಾಗಿ ಹಾಗೂ ಹಿರಿಯ ಚಾಲಕರಿಗೆ ಪ್ರಶಸ್ತಿ ಕೊಡಬೇಕು. ಅದ್ರ ಜೊತೆಗೆ 25,000 ರೂಪಾಯಿ ಹಣವನ್ನ ಕೊಡಬೇಕು. 11 ಹೊಸ ಎಲೆಕ್ಟ್ರಿಕ್ ಇವಿ ಆಟೋ ರಿಕ್ಷಾ ಕೊಳ್ಳೋದಕ್ಕೆ 50% ಸಹಾಯಧನ ಕೊಡಬೇಕು. ಇವಿ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಚಾಲನಾ ಪತ್ರ ಕಡ್ಡಾಯಗೊಳಿಸಬೇಕು. ಇವೆಲ್ಲ ಬೇಡಿಕೆಗಳಿರುವಂತದ್ದು. ಎಸಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಇನ್ನೇನು ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಎಲ್ಲಾ ವಲಯದ ವಿಚಾರವಾಗಿ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ಖಾಸಗಿ ಸಾರಿಗೆ ಮುಖಂಡರ ಸಭೆ. ಈಗಾಗಲೇ ಶಕ್ತಿ ಯೋಜನೆಯಿಂದ ದೊಡ್ಡ ಹೊಡೆತ ಬಿದ್ದಿದೆ ಇವ್ರಿಗೆಲ್ರಿಗೂ ಕೂಡ. ಅದಾದ ನಂತರವಾಗಿ ಈಗ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಡುವ ಮುಖಾಂತರವಾಗಿ ಸಿಎಂನವರ ಒತ್ತಾಯ ಮಾಡಲಾಗ್ತಿದೆ. ಎಷ್ಟು ಗಂಟೆಗೆ ಸಭೆ ಆರಂಭ ಆಗುತ್ತೆ, ಏನು ಈ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ಈಗಾಗಲೇ ಶಕ್ತಿ ಯೋಜನೆ ಜಾರಿಯಾದಾಗಿರ್ಲೂ ಕೂಡ ಆಟೋ ಚಾಲಕರಿಗೆ ಒಂದ್ ರೀತಿಯಾಗಿ ಹೊಡೆತ ಅಂತೂ ಬಿದ್ದೇ ಇದೆ. ಯಾಕಂತಂದ್ರೆ ಈಗಾಗಲೇ ಆಟೋ ಚಾಲಕರು ಕೂಡ ಸಾಕಷ್ಟು ಬಾರಿ ಮೀಟರ್ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಇನ್ನು ಕೂಡ ಸಫಲ ಆಗಿಲ್ಲ. ಹೀಗಾಗಿ ಅದ್ರ ಹೊರತಾಗಿ ಇನ್ನೊಂದಿಷ್ಟು ಬೇಡಿಕೆಗಳನ್ನ ಈಗ ಆಟೋ ಯೂನಿಯನ್ ಅಧ್ಯಕ್ಷರಾಗಿರುವಂತ ಮಂಜುನಾಥ್ ಅವರು ಪತ್ರದ ಮೂಲಕ ಈಗ ಸಿಎಂ ಅವರ ಬಳಿ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಜೆಟ್ ನ ಡೇಟ್ ಕೂಡ ಅನೌನ್ಸ್ ಆಗಿರುವಂತದ್ದು. ಇನ್ನೇನು ಬಜೆಟ್ ದಿನ ಶುರುವಾಗಿದ್ದು ಈಗ ಬೇಡಿಕೆಗಳನ್ನು ಕೂಡ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿರುವಂತದ್ದು. ಏನಂತಂದ್ರೆ ಈಗಾಗಲೇ ಅವರಿಗೆ ಸಾಲ ಖರೀದಿಗೆ ಆಟೋ ಖರೀದಿಗೆ ಸಾಲ ಆಗಿರ್ಬೋದು, ಆಮೇಲೆ ಚಾಲಕರಿಗೆ ಮನೆ ಆಗಿರ್ಬೋದು, ಅವರಿಗೆ ಪ್ರತ್ಯೇಕ ಕಾಲೋನಿ ಆಗಿರ್ಬೋದು, ಅದರ ಜೊತೆಗೆ ಗೌರವಧನವನ್ನ ಸೇರಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅಂತ ಹೇಳಿ ಒಂದು ಪತ್ರದಲ್ಲಿ ಸಿಎಂ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಭೆ ಆರಂಭವಾಗಲಿದೆ. ಸದ್ಯ ಈ ಆಟೋ ಚಾಲಕರ ಕನಸನ್ನ ಸಿಎಂ ಸಿದ್ದರಾಮಯ್ಯ ಅವರು ನನಸು ಮಾಡ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿ ಈಗ ಯೂನಿಯನ್ ಸಂಘಟನೆಯ ಎಲ್ಲರೂ ಕೂಡ ಇರುವಂತದ್ದು. ಈಗ ಏನು ಈ ಸಾಲಿನ ಬಜೆಟ್ ನಲ್ಲಿ ಆಟೋ ಟ್ಯಾಕ್ಸಿ ಮತ್ತು ಲಾರಿ ಕ್ಯಾಬ್ ಗೂಡ್ಸ್ ಏನು ಚಾಲಕರ ವರ್ಗಕ್ಕೆ ಏನಿದೆ ಅವರಿಗೆ ಅಸಂಘಟಿತ ಚಾಲಕರ ಅಭಿವೃದ್ಧಿ ನಿಗಮವನ್ನ ಒಂದು ಸ್ಥಾಪನೆ ಮಾಡಬೇಕು. ಅದ್ರ ಜೊತೆಗೆ ಏನು ಬಾಡಿಗೆ ಮನೆಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನೇರ ಸಾಲ ಯೋಜನೆಯಲ್ಲಿ ಅವರಿಗೆ 95% ಸಾಲ ಕೊಡ್ಬೇಕು ಅಂತ ಹೇಳಿ ಒಂದಿಷ್ಟು ಮನವಿಯನ್ನು ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಸಿಎಂ ಅವರು ವಸತಿ ಯೋಜನೆ ಅಡಿಯಲ್ಲಿ ಏನು ನಿರ್ಮಿಸಲಾಗ್ತಾ ಇರುವಂತಹ ಮನೆಗಳಲ್ಲಿ ಚಾಲಕರಿಗೂ ಕೂಡ ಮೀಸಲಿಡಬೇಕು. ಅದ್ರ ಜೊತೆಗೆ 4 ದಿಕ್ಕುಗಳಲ್ಲೂ ಕೂಡ ವಾಸುವಂತಹ ಚಾಲಕರಿಗೆ ಪ್ರತ್ಯೇಕವಾಗಿರುವಂತಹ ಕಾಲೋನಿಯನ್ನು ಕೂಡ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಏನು ಹೊಸ ಎಲೆಕ್ಟ್ರಿಕ್ ಇವಿ ಆಟೋ ರಿಕ್ಷಾ ಇದಾವೆ ಅವುಗಳನ್ನ ಖರೀದಿ ಮಾಡೋಕ್ಕೂ ಕೂಡ ಅವರಿಗೆ ಒಂದಿಷ್ಟು 50% ಸಹಾಯಧನವನ್ನು ಕೂಡ ಸರ್ಕಾರ ಕೊಡಬೇಕು. ಅದ್ರ ಜೊತೆಗೆ ಇನ್ನು ಹಲವಾರು ಬೇಡಿಕೆಗಳನ್ನು ಕೂಡ ಈ ಒಂದು ಆಟೋ ರಿಕ್ಷಾದವರು ಕೂಡ ಇಟ್ಟಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗೋಕೆ ಇವಿ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಚಾಲನಾ ಪತ್ರವನ್ನು ಕೂಡ ಕೊಡಬೇಕು.
ಹೀಗೆ ಸಾಕಷ್ಟು ಬೇಡಿಕೆಗಳನ್ನು ಕೂಡ ಈಗ ಸಿದ್ದರಾಮಯ್ಯ ಅವ್ರ ಮುಂದೆ ಒಂದಿಷ್ಟು ಪತ್ರದ ಮೂಲಕ ಕೂಡ ಇಟ್ಟಿರುವಂತದ್ದು. ಸದ್ಯ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲದಿಂದ ಈಗ ಆಟೋ ಯೂನಿಯನ್ ಸಂಘಟನೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ರೂಪ. ಎಸ್, ಇದ್ರ ಜೊತೆಗೆ ನೋಡು ಮತ್ತೊಂದು ಹರ್ಷಿತಾ, ಈಗ ಕೆಲವೊಂದಿಷ್ಟು ವಿಚಾರವಾಗಿ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳು ಬಂದಿವೆ ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಆಟೋ ರಿಕ್ಷಾದಲ್ಲಿ ಮೀಟರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಟ್ಯಾಕ್ಸಿ ಪ್ರೈಸ್, ನಾವು ಓಡಾಡುವಂತ ದರವೂ ಕೂಡ ಹೈಕ್ ಆಗಿದೆ. ಇದರ ನಡುವೆ ಅಕಸ್ಮಾತ್ ಎಕ್ಸ್ಟ್ರಾ ಎಲ್ಲಿಗಾದ್ರೂ ಬಿಡಬೇಕು ಅಂದ್ರೆ ರಾತ್ರಿ ಆಯ್ತು ಅಂದ್ರೆ 9:30 ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಇನ್ಕ್ಲೂಡ್ ಮಾಡ್ತಾರೆ. ಈಗ ಅಕಸ್ಮಾತ್ ಕೆಲವೊಂದಿಷ್ಟು ವಿಚಾರವಾಗಿ ಸರ್ಕಾರ ಪರಿಗಣಿಸಿ ದರವನ್ನ ಏರಿಕೆ ಮಾಡ್ತು ಅಂದ್ರೆ ಮೊದಲೇ ಪೆಟ್ಟು ಬಿದ್ದಿದೆ ಒಂದು ಕಡೆ ಟ್ಯಾಕ್ಸಿ ಚಾಲಕರಿಗೆ, ಆಟೋ ಚಾಲಕರಿಗೆ. ಜನರು BMRCL ನ ಪ್ರಯಾಣದ ದರವನ್ನ ವಿರೋಧಿಸಿ ಒಂದು ಕಡೆ ಮೆಟ್ರೋ ಕಡೆಗೆ ತಲೆ ಹಾಕ್ತಿಲ್ಲ. ಈಗ ಮತ್ತೆ ಅಕಸ್ಮಾತ್ ಈ ದರದ ಹೆಚ್ಚಳವಾಗಿ ಅಥವಾ ಕೆಲವೊಂದಿಷ್ಟು ವಿಚಾರದ ನಿರ್ಧಾರದಲ್ಲಿ ಅಕಸ್ಮಾತ್ ಹೆಚ್ಚು ಕಡಿಮೆ ಎಡುವುದ್ರು ಕೂಡ ಇದು ಹೊಡೆತ ಖಾಸಗಿ ಸಾರಿಗೆ ಅವ್ರಿಗೇನೆ. ಖಂಡಿತ ರೂಪ. ಈಗಾಗಲೇ ಏನಂತಂದ್ರೆ ಒಂದ್ ಕಡೆ ಯಾವಾಗ ಶಕ್ತಿ ಯೋಜನೆ ಜಾರಿ ಆಯ್ತು, ಎಲ್ಲ ಮಹಿಳೆಯರು ಕೂಡ BMTC ಅಥವಾ KSRTC ಹತ್ತನೇ ಮುಖ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಆಟೋ ರಿಕ್ಷಾರ್ಗೂ ಕೂಡ ಸಾಕಷ್ಟು ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದ್ರೆ ಮೆಟ್ರೋ ಕೂಡ ಈಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮೆಟ್ರೋ ಸಂಚಾರ ಕೂಡ ಮಾಡ್ತಾ ಇದೆ. ಹೊಸ ಹೊಸ ಮಾರ್ಗಗಳಲ್ಲೂ ಕೂಡ ಸಂಚಾರ ಇರೋದ್ರಿಂದ ಒಂದ್ ಕಡೆ ಈಗ ಇತ್ತೀಚೆಗೆ ಏನು ಮೆಟ್ರೋ ದರ ಏರಿಕೆ ಆಯ್ತು, ಸದ್ಯ ಆವಾಗಿನಿಂದ ಕೂಡ ಎಲ್ಲೋ ಒಂದ್ ಕಡೆ ಆಟೋ ಚಾಲಕರತ್ತ ಜಾಸ್ತಿ ಜನ ಕೂಡ ಮುಖ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಆಟೋ ಚಾಲಕರು ಏನಂತಂದ್ರೆ ಈಗ ಆಟೋಗೆ ಹೆಚ್ಚು ಡಿಮ್ಯಾಂಡ್ ಇರೋದ್ರಿಂದ ನಮ್ಮ ಮೀಟರ್ ದರವನ್ನು ಕೂಡ ಏರಿಕೆ ಮಾಡ್ಬೇಕು, ಯಾಕಂತಂದ್ರೆ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಈ ಒಂದಿಷ್ಟು ಏನು ಸಿದ್ದರಾಮಯ್ಯ ಅವ್ರ ಮುಂದೆ ಈ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅವುಗಳನ್ನ ಈಡೇರಿಸಿದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಇವರ ಸಮಸ್ಯೆಗೆ ಸರಿದೂಗುವಂತ ಎಲ್ಲೊಂದಿಷ್ಟು ಹೆಲ್ಪ್ ಕೂಡ ಆಗ್ಬಹುದು ಅಂತ ಅನ್ಸುತ್ತೆ ರೂಪ. ಥ್ಯಾಂಕ್ ಯು.